ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮನ್ನು ಇವತ್ತು ನಮ್ಮ ಮಡಿಕೇರಿ ತಾಲೂಕಿನ ಫೇಮಸ್ ಕಟ್ಟಡದೊಳಗೆ ಕರ್ಕೊಂಡು ಹೋಗ್ತೀನಿ. ಈ ಕಟ್ಟಡ ಎಷ್ಟು ಚೆನ್ನಾಗಿದೆ, ಇದರ ಇತಿಹಾಸ ಏನು ಚೆನ್ನಾಗಿದೆ ಅಂತ ನೀವು ನೋಡಿದರೆ ನಿಜವಾಗ್ಲೂ ಗಾಬರಿ ಆಗ್ತೀರಾ. ಈ ಕಟ್ಟಡನ ನೀವು ನೋಡಲೇಬೇಕು. ನೋಡಿ, ಇದೇ ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿರುವಂತಹ ಬಹಳ ವಿಶಿಷ್ಟವಾದ ಒಂದು ಕಟ್ಟಡ. ಸರಿಸುಮಾರು 2 ಕೋಟಿ ಮೊದಲ ಹಂತದ ಅನುದಾನದಲ್ಲಿ ನಿರ್ಮಾಣವಾಗಿರುವಂತಹ ಕಟ್ಟಡ ಇದು. ಕಟ್ಟಡ ನಿರ್ಮಾಣವಾಗಿ ಸರಿಸುಮಾರು ಒಂದು 10 ರಿಂದ 15 ವರ್ಷ ಆಗಿದೆ. ಆದರೂ ಕೂಡ ಈ ಕಟ್ಟಡದಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ, ಅಂದರೆ ಯಾವುದೇ ಇಲಾಖೆ ಇದರೊಳಗೆ ಕಾರ್ಯನಿರ್ವಹಿಸ್ತಾ ಇಲ್ಲ. ಈಗ ನಾನು ತೋರಿಸ್ತಾ ಇರುವಂಥದ್ದು ನಮ್ಮ ಮಡಿಕೇರಿಯ ಫೇಮಸ್ ಅಬಕಾರಿ ಭವನ. ಸಾರ್ವಜನಿಕರ ತೆರಿಗೆ ಹಣ ಯಾವ ರೀತಿ ಪೋಲಾಗ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಕೇವಲ ಉದಾಹರಣೆ ಅಲ್ಲ ಸ್ನೇಹಿತರೆ, ಈ ಕಟ್ಟಡಕ್ಕೆ ಖರ್ಚು ಮಾಡಿರುವಂಥದ್ದು ಅಷ್ಟಿಷ್ಟಲ್ಲ, ಬಹಳಷ್ಟು ಕೋಟಿ ವೆಚ್ಚಗಳ ಈ ಕಟ್ಟಡಕ್ಕೆ ಆಗಿದೆ. 2 ಕೋಟಿ ಖರ್ಚುಗಳ ಬಳಿಕ ಮತ್ತೆ 5 ಕೋಟಿಗಳ ಪ್ರಸ್ತಾವನೆ, ಅಂದರೆ ಹೊಸ ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಯಾವ ಕಾರಣಕ್ಕೆ ಏನು ಅಂತ ಗೊತ್ತಿಲ್ಲ. ಈ ಕಟ್ಟಡದ ಪರಿಸ್ಥಿತಿ ನೋಡಿ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು. ಮತ್ತೆ ಬೇರೆ ವಿಡಿಯೋದೊತ್ತಿಗೆ ಬರ್ತೀನಿ. ಬಾಯ್ ಬಾಯ್.